ಎಲ್ರಿಗೂ ನಮಸ್ಕಾರ. ಇವತ್ತು ಮೂರನೇ ಒಡಿ ಮ್ಯಾಚ್ ನಡೀತಾ ಉಂಟು ಲಾರ್ಡ್ಸಲ್ಲಿ. ಸೊ ಒಂದು ಬ್ಯೂಟಿಫುಲ್ ಗ್ರೌಂಡ್. ಸೊ ನಮ್ಮಲ್ಲಿ ಹೇಗೆ ಧರ್ಮಶಾಲಾ ಇದೆ, ಸೊ ಅದೇ ರೀತಿ ಇಲ್ಲಿ ಕೂಡ ಇದೊಂದು ಲಾರ್ಡ್ಸ್ ಅನ್ನೋದು ತುಂಬ ಬ್ಯೂಟಿಫುಲ್ ಆದ ಗ್ರೌಂಡ್. ಸೊ ಹಾಗೆ ಪ್ರತಿಯೊಬ್ಬರ ಡ್ರೀಮ್ ಇರುತ್ತೆ ಇಲ್ಲೊಂದು ಆಡಬೇಕು ಒಂದು ಮ್ಯಾಚ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ಪ್ರತಿಯೊಬ್ಬ ಪ್ಲೇಯರ್ ಆಡೇ ಆಡ್ತಾರೆ. ಇವತ್ತು ಯಾರೆಲ್ಲ ಪ್ಲೇಯಿಂಗ್ 11 ಇರ್ತಾರೆ ಅವ್ರು ಆಡೇ ಆಡ್ತಾರೆ ಆಲ್ಮೋಸ್ಟ್. ಫಾರಿನ್ ಪ್ಲೇಯರಿಗೆ ಅವರಿಗೆ ಇಂಗ್ಲೆಂಡ್ ಅವರಿಗೆ ಏನು ತೊಂದರೆ ಇಲ್ಲ, ಅವ್ರು ಆಡ್ತಾ ಇರ್ತಾರೆ. ಆಗಾಗ ನಮ್ಮ ಇಂಡಸ್ಟ್ರಿಗಳಿಗೆ ತುಂಬ ಕಡಿಮೆ ಸಿಗಿದೆ ಆಡೋಕ್ಕೆ. ಸೊ ಹಾಗಾಗಿ ಇವತ್ತು ಡ್ರೀಮ್ ಯಾರೆಲ್ಲ ಆಡಬೇಕು ಅನ್ನೋ ಡ್ರೀಮ್ ಫಿಲ್ ಆಗುತ್ತೆ. ಸೊ ಇವತ್ತಿನ ಪಿಚ್ ರಿಪೋರ್ಟ್ ನೋಡಿದ್ರೆ ಇವತ್ತು ಯಾರು ಇಲ್ಲಿದ್ದು ಪರ್ ಸ್ಕೋರ್ ಎಷ್ಟು ಅಂತಂದರೆ 280ರಿಂದ 300, 282, 300 ಯಾರು 300+ ರನ್ ಹೊಡಿತಾರೋ ಪಕ್ಕ ಗೆಲ್ತಾರೆ. ಸೊ ಹಾಗೇನೆ 300+ ರನ್ ಯಾರು ಇವತ್ತು ಹೊಡಿತಾರೆ ಅವರೇ ಇಂಪಾರ್ಟೆಂಟ್, ಮಸ್ಟ್ ಶುಡ್ ವಿನ್ ಆಗೇ ಆಗ್ತಾರೆ. ಯಾಕೆಂದರೆ ಇನ್ನೊಂದು ರಿಪೋರ್ಟ್ ಏನಂತ ಹೇಳ್ತಿದೆ ಅಂದರೆ ಇಲ್ಲಿ 325 ರನ್ನು ಕೂಡ ಚೇಸ್ ಆಗೋ ಸಾಧ್ಯತೆ ಕೂಡ ಇದೆ. ಆಲ್ಮೋಸ್ಟ್ 5 ರನ್ ಸೋತಿದ್ದು ಉಂಟು ಇಂಗ್ಲೆಂಡು. ಸೊ ಹಾಗಾಗಿ 350 ತನಕನೂ ರನ್ ಕೂಡ ಬರೋ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಟೀಮ್ ಇಂಡಿಯಾಕ್ಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಂಗ್ಲೆಂಡ್ನ ಕಟ್ಟಾಕೋದು. ಯಾರು ಫಸ್ಟ್ ಬ್ಯಾಟಿಂಗ್ ತಗೊಳ್ತಾರೆ ಕ್ಯಾಪ್ಟನ್ಗಳು ಅಥವಾ ಬೌಲರ್ಗಳು ಯಾರೇ ಆದ್ರಷ್ಟೇ ಫಸ್ಟ್ ಇಲ್ಲಿ ಬ್ಯಾಟಿಂಗ್ ತಗೊಂಡ್ರೆ 280ಯಿಂದ 300+ ರನ್ ಹೊಡಿಬೇಕಾಗುತ್ತೆ. ಯಾರು ಚೇಸಿಂಗ್ ತಗೊಳ್ತಾರೆ ಅವರು ಆದಷ್ಟು ಯಾರು ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ ಅವ್ರನ್ನ 230ಯಿಂದ 250 ಒಳಗೆ. ಸೊ ಕಳೆದ ಸರಿ ಏನಿತ್ತು 230 ಏನಿತ್ತು ಆ್ಯಾವ್ರೇಜ್ ಸ್ಕೋರ್ ಇತ್ತು ಅದರೊಳಗೆ ಕಟ್ ಹಾಕಬೇಕು. ಸೊ ಅದೇ ರೀತಿ ಇವತ್ತು ಕೂಡ ಅಷ್ಟೇ 230ಯಿಂದ 250 ಒಳಗೆ ಕಟ್ ಹಾಕಬೇಕು. ಸಪೋಸ್ ಏನಾದರೂ ಮೇಲೆ ಹೋಯ್ತು ಅಂದರೆ ಗೆಲುವು ಕಷ್ಟ ಆಗ್ತಾ ಹೋಗುತ್ತೆ. ಇಂಗ್ಲೆಂಡಿಗಾದರೂ ಅಷ್ಟೇ, ಇಂಡಿಯಾಕ್ಕಾದರೂ ಅಷ್ಟೇ. ಸ್ಲೋ ಇಲ್ಲಿ ಪಿಚ್ ಕಂಡೀಷನ್ ಯಾವ ರೀತಿ ಇದೆ ಅಂದರೆ ಫಸ್ಟು 10 ಓವರ್ ಒಳಗೆ 10ರಿಂದ 15 ಓವರ್ ಅಂದರೆ ಪವರ್ ಪ್ಲೇ ಒಳಗೆ ಸೀಮರ್ಸ್ಗಳಿಗೆ ಅಂದರೆ ಬೂಮ್ರಾ, ಆರ್ಚರ್ ಅಂತ ಬೌಲರ್ಗಳಿಗೆ ತುಂಬ ಹೆಲ್ಪ್ ಆಗ್ತವೆ, ಪೇಸರ್ಗಳಿಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಏನಂತ ಹೇಳಿದ್ರೆ ಇಲ್ಲಿಂದ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂದರೆ ಈ ಮಿಡ್ ನೈಟ್ ಟೈಮಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಅಂದರೆ ಸ್ಲೋ ಬೌಲರ್ಗಳಿಗೆ ಮೇಯ್ನಾಗಿ ಇಲ್ಲಿದು ಮೋಷನ್ ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಯಾರು ಸ್ಲೋ ಬೌಲರ್ ಇರ್ತಾರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಆದಿಲ್ ರಶೀದು, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಅಂಥ ಬೌಲರ್ಗಳಿಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮತ್ತು ಇಲ್ಲಿನ ಕಂಡೀಷನ್ ಯಾವ ರೀತಿ ಇದೆ ಅಂತಂದರೆ ಸ್ವಲ್ಪ ನೋಡಿ ಆಡಬೇಕಾಗುತ್ತೆ ಬ್ಯಾಟರ್ಗಳು ಟೆಕ್ನಿಕ್ಕಾಗಿ. ಈಗ ಜೋ ರೂಟು ಮತ್ತು ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ಲು, ಶ್ರೇಯಸ್ ಅಯ್ಯರ್ ಅಂಥ ಪ್ಲೇಯರ್ಗಳು ಸ್ವಲ್ಪ ಎಚ್ಚರಿಕೆಯಿಂದ ಆಡಿದ್ರೆ ಇಲ್ಲಿ ಒಂದು ಒಳ್ಳೆ ಸ್ಕೋರ್ನ ಟೋಟಲ್ನ ಕಲೆ ಹಾಕ್ಬೋದು. ಸೊ ಒಂದು 10 ಶತಕನೂ ಕೂಡ ಬರೋ ಸಾಧ್ಯತೆ ಕೂಡ ಇದೆ ಈ ಮ್ಯಾಚಲ್ಲಿ. ಸೊ ಹಾಗೇ ಬೌಲಿಂಗಲ್ಲಿ ನಮಗೆ ಏನು ಮೇಯ್ನ್ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ಫೇಸರ್ಗಳಿಗೆ ಇಲ್ಲಿ ಸ್ವಿಂಗ್ ಆಗ್ತಾ ಹೋಗುತ್ತೆ ಮೇಯ್ನಾಗಿ. ಚೋಪ್ರಾ, ಆರ್ಚರ್, ಬೂಮ್ರಾ ಎಸ್ಪೆಷಲಿ, ಅದು ಬಿಟ್ಟು ಹರ್ಷದೀಪ್ ಅಂಥ ಅದು ಬಿಟ್ಟು ಹರ್ಷ ದೂಬೆ ಮತ್ತು ಗುರ್ನೂರ್ ಅಂಥ ಪ್ಲೇಯರ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೀಮರ್ಸ್ಗಳಿಗೆ ಎಸ್ಪೆಷಲಿ ಸೀಮರ್ಸ್ಗಳಿಗೆ ಇವತ್ತು ಹ್ಯಾಪಿಫುಲ್ ಗ್ರೌಂಡ್ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಫೇಸಲ್ಲಿ ಏನಷ್ಟು ಇದಾಗಲ್ಲ, ಎರಡನೇ ಫೇಸಲ್ಲಂತೂ ಬ್ಯಾಟಿಂಗ್ ಕೂಡ ತುಂಬ ಚೆನ್ನಾಗಿ ಆಡ್ಬೋದು. ಯಾಕೆಂದರೆ ಪವರ್ ಪ್ಲೇ ಮುಗಿದ್ಮೇಲೆ ಇರೋದು ಎಲ್ಲರ ಅಸಲಿ ಆಟ ಗೊತ್ತಾಗೋದಲ್ಲೇ. ಸೊ ಹಾಗಾಗಿ ಇವತ್ತು ಯಾರು 300+ ರನ್ ಹೊಡಿತಾರೆ ಅವರು ಗೆಲುವು ಸಾಧ್ಯತೆ 100% ಸತ್ಯ. ಸೊ ನಮ್ಮ ಬ್ಯಾಟಿಂಗ್ ಲೈನಪ್ ನೋಡೋದಾದರೆ ಆಲ್ಮೋಸ್ಟ್ ಕೆಲವೊಂದು ಚೇಂಜಸ್ ಆಗಿದೆ. ಸೊ ರೋಹಿತ್ ಶರ್ಮಾ ಆಡೇ ಆಡ್ತಾರೆ. ಸಪೋಸ್ ಏನಾದರೂ ಆಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಕಾಂಟ್ರವರ್ಸಿ ಆಗೋ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಕಾಂಟ್ರವರ್ಸಿ ಆಗಿದೆ, ರಿಟೈರ್ಮೆಂಟ್ ಅದು ಇದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ಹಾಗಾಗಿ ಅವರು ಕೂಡ ಕಂಟಿನ್ಯೂ ಆಗ್ತಾರೆ. ಇನ್ನು ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ ಆಡ್ತಾರೆ. ಇನ್ನು ಇಶಾನ್ ಕಿಶನ್ ಅವರಿಗೊಂದು ಅವಕಾಶ ಕೊಟ್ಟಿದ್ದರು, ಸೊ ಅವರು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇಲ್ಲಿ ರಾಹುಲ್ ಬರುವ ಸಾಧ್ಯತೆ ಕೂಡ ಇದೆ. ಸಪೋಸ್ ಏನಾದರೂ ಅವರು ಆಲ್ರೆಡಿ ಹುಷಾರಿತ್ತಿಲ್ಲ, ಸೊ ಹಾಗಾಗಿ ಅವ್ರಿಗೆ ಫಿಟ್ ಆಗಿದ್ದಾರೆ. ರಾಹುಲ್ನ ಆಡಿಸ್ಬೋದು. ಅವ್ರು ಆಡಿಸಿದ್ರೆ ಏನಾಗ್ತದೆ ಒಂದು ಸ್ಲಾಟ್ ಚೇಂಜ್ ಮಾಡ್ತಾ ಹೋಗ್ತಾರೆ, ಒಂದು 5th-ಇಂದ 6th ಸ್ಲಾಟಿಗೆ ಆಗ್ತಾನೆ ಇರ್ತಾರೆ. ಇಶಾನ್ ಕಿಶನ್ ಬದಲು ಅವ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ರಾಹುಲ್ಗೆ ಈ ಪಿಚ್ಚಲ್ಲಿ. ಅವರು ಟೆಕ್ನಿಕಲಾಗಿ ಚೆನ್ನಾಗಿ ಆಡ್ತಾರೆ ಈ ಪಿಚ್ಚಲ್ಲಿ. ಸೊ ಅದು ಬಿಟ್ಟರೆ ಇನ್ನು ವಾಷಿಂಗ್ಟನ್ ಸುಂದರ್ ಅವರು ಮೇಯ್ನಾಗಿ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಅದರ ಬದಲು ಒಂದು ಹರ್ಷ ದುಬೆ ಅಥವಾ ಕುಲ್ದೀಪ್, ಯಾಕೆ ಇಲ್ಲಿ ಸ್ಪಿನ್ನರ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಯಾಕೆಂದರೆ ಮಾಯ್ಶ್ಚರ್ ಸ್ವಲ್ಪ ಮತ್ತು ಡ್ರೈ ಪಿಚ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕುಲ್ದೀಪ್ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂದರೆ 2 ಫೇಸರ್ಗಳು ಆಲ್ರೆಡಿ ಇದ್ದಾರೆ. ಒಂದು ಬೂಮ್ರಾ ಇದ್ದಾರೆ ಮೇಯ್ನಾಗಿ. ಅದು ಬಿಟ್ಟರೆ ಇನ್ನು ಹರ್ಷದೀಪ್ ಆಡಬಹುದು. ಅದು ಬಿಟ್ಟರೆ 3ನೇ ಫೇಸರಾಗಿ ಒಂದು ಪರಿಚಿತ್ ಕೃಷ್ಣನ ಆಡಿಸ್ಬೋದು, ಇಲ್ಲದಿದ್ದರೆ ಗುರ್ನೂರ್, ಇಲ್ಲಾಂದರೆ ಹರ್ಷ ದೂಬೆನ ಆಡಿಸ್ಬೋದು. ಸೊ ಇವರು 3 ಜನರಲ್ಲಿ 3 ಫೇಸರ್ಗಳಿರ್ತಾರೆ. ಸೊ ಟೋಟಲ್ ಆಗಿ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಆದರೆ ಮಿಡಲ್ ಆರ್ಡರ್ ಸ್ವಲ್ಪ ಟೈಟ್ ಆಗ್ತಾ ಇಲ್ಲ. ಯಾಕೆಂದರೆ ಈಗ ರಾಹುಲ್ ಬರುವ ಅವಶ್ಯಕತೆ ತುಂಬ ಇದೆ. ಸೊ ಪಾಂಡ್ಯ ಅಂತೂ ಬಂದಿಲ್ಲ. ಸೊ ಅದರ ಬದಲು ರಾಹುಲ್ನ ಇಳಿಸೋ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ಹೊಡಿಬಡಿ ಆಟಗಾರರಿಗೆ ಅವಕಾಶ ಇಲ್ಲ
ಯಾಕೆಂದರೆ ಶಿವಮ್ ದುಬೆ ಹೊಡಿಬಾಡಿ ಆಟಗಾರ, ಆದರೆ ಅವರು ಈ ಅಷ್ಟು ಮ್ಯಾಚ್ ನೋಡಿದಾಗ ಅವರ ಪರ್ಫಾರ್ಮೆನ್ಸು ತುಂಬ ವರ್ಸ್ಟ್ ಆಗಿದೆ. ಸೊ ಅದಕ್ಕಾಗಿ ಇಲ್ಲಿ ಕೆ ಎಲ್ ರಾಹುಲ್ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಕೆ ಎಲ್ ರಾಹುಲ್ ಕೂಡ ಇನ್ನಾಗುವ ಸಾಧ್ಯತೆ ಕೂಡ ಇದೆ. ಸೊ ಇನ್ನು ಇಂಗ್ಲೆಂಡ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಯಾವುದೇ ಕೂಡ ಚೇಂಜಸ್ ಇಲ್ಲ. ಸೊ ಇಲ್ಲಿ ಅವರಲ್ಲಿರೋ ದಾಂಡಿಗರು ನೋಡಿದ್ದಾರೆ ಆಲ್ಮೋಸ್ಟು, ಯಾವುದೋ ಕೂಡ ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಇಂಡಿಯಾದ ಸ್ಕ್ವಾಡಲ್ಲಿ ಈ 3 ಚೇಂಜಸ್ ಆಗಿದೆ. ಯಾರು ಇನ್ ಆಗ್ತಾರೆ ಹೇಳೋಕ್ಕಾಗಲ್ಲ, ಯಾರು ಔಟ್ ಆಗ್ತಾರೆ ಹೇಳೋಕ್ಕೂ ಆಗಲ್ಲ. ಸೊ ಇವತ್ತು ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಲಾರ್ಡ್ಸಲ್ಲಿ ಮ್ಯಾಚ್ ಗೆದ್ದು ಎರಡನೇ, ಅಲ್ಲಿ 2 ಸೋತಿದ್ದೀವಿ, ಇಲ್ಲಿ 1 ಗೆಲುವಾರು ಕಾಣ್ತಾ ಹೋಗಲಿ. ಸೊ ಅದೇ ನಮ್ಮ ಆಸೆ. ಸೊ ದೇವರೇ ಇವತ್ತು ಮ್ಯಾಚ್ ಗೆಲ್ಲಿ ಇಂಡಿಯಾ ಅಂತೇಳಿ ದೇವರೊಟ್ಟಿಗೆ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.